ಹ್ಞೂ ಇನ್ನೂ ಅಲ್ಲೇ ಇಟ್ಟವ್ರ ಅದನ್ನ ನಿಮ್ಮ ದೊಡ್ಡಮ್ಮ ಹಾಕಿಟ್ಟು ಹೋಗಿ ಯಾರೇ ಒಂದು ತಿಂಗಳೇ ಆಯ್ತೇನೋ. ಹ್ಞೂ ಅದನ್ನ ಹ್ಞೂ ಏನು ಹಾಕ್ಬೇಡ, ನಮ್ಮ ಮನೆಗೂ ತರ್ಬೇಡ, ಒದ್ಬಿಡ್ತೀನಿ ನಾನು. ಹ್ಞೂ ಅವೆಲ್ಲ ಹೊಡ್ಕೊಂಡ್ರೆ ಗಲೀಜಾಯ್ತವ ಮನೆಯಲ್ಲಿ. ಹ್ಞೂ ಇದು ಎಂತ ಪೀಠ ಅನ್ನೋದೇ ಗೊತ್ತಿಲ್ಲ ಕಣ ನನಗೆ. ಡ್ರ್ಯಾಗನ್ ಫ್ರೂಟು ಒಳಗಡೆ ವೈಟ್ ಕಲರ್ ಇರುತ್ತೆ, ಅದರೊಳಗೆ ಚುಕ್ಕಿ ಚುಕ್ಕಿ ಕಪ್ಪಗೆ ಬೀಜ ಇರ್ತವೆ ತಿನ್ನಕ್ಕೆ. ಅದು ಈಗ ಹಾಕ್ಬೇಡ, ಅದು ಅದೇನು ಈಗ ಹೊಸ್ತಾಗಿ ಬಂದಿದೆಯಲ್ಲ ಹಣ್ಣು, ಟೇಸ್ಟ್ ಮಾಡಕ್ಕೆ ತಂದವ್ರೆ. ಮಾವಿನ ಹಣ್ಣು ಅದು ಹಾಕು ಸಾಕು, ಅದು ತಿನ್ನೋದು. ಅವ್ರಿಗೇನು ಹಾಕ್ಬೇಡ, ಅವ್ರಿಗೆ ಗೊತ್ತಿಲ್ಲ ಅದು. ಅವ್ರಿಗೆ ಗೊತ್ತಾಗಲ್ಲ, ಏನೋ ಹೊಸ್ದಾಗಿ ಹಾಕ್ಬಿಟ್ಟವ್ರೆ ಅಂತಾರ ಆಮೇಲೆ. ನೀ ತಿಂದಿಲ್ಲೇನೋ ಪುಳಿಯೋಗ್ರೆ? ಏನಕ್ಕೆ ವರ್ಕೌಟ್ ನೋಡೋಣ. ಅದೇನು ಹಿಡಿತಾ ಇದ್ದೀಯ ಅವ್ನ ಕ್ಯಾಮ್ರಾನ? ಹೆಂಗ್ ಹೊಡಿತೀಯ ಅದು? ಮಧ್ಯೆ ಕೂಯ್ದ್ಬಿಟ್ಟು ಬಿಚ್ಕೊಳ್ರಪ್ಪ ಸುತ್ತ ಅಷ್ಟೇ. ಹಿಡ್ಕೊಳ ಇಲ್ಲ, ನಾನು ತೋರಿಸ್ತೀನಿ. ಅದೇನು ಕುಯ್ತಿ ವಿಡಿಯೋ ಹಿಡ್ಕೊಳ, ವಿಡಿಯೋ ಹಿಡ್ಕೊಳ. ಅಷ್ಟು ಮೆತ್ತಗೋಯ್ತದೆ. ಪಿಂಕ್ ಐತಲ್ಲಮ್ಮ, ವೈಟ್ ಇಲ್ಲ. ಇದು ಪಿಂಕ್ ಇರೋದು ಅನ್ಸುತ್ತೆ. ಒಂದು ಪೀಸ್ ಕುಯ್ಕೊಂಡು ನಾನು ಅದನ್ನೇ ಭಾಗ ಮಾಡಿಕೊಡ ಅವನಿಗೂ. ಇದು ಗಿಡ ಬರ್ತದಲ್ಲಪ್ಪ, ಮುಳ್ಳು ಗಿಡ ಬರುತ್ತಲ್ಲ, ಅದ್ರದ್ದು ಹಣ್ಣು ಅಂತ ನಾನು ಅನ್ನಿಸಿದ್ದೆ. ತಿಂತಾ ಇದ್ದ ಸಣ್ಣ ಹುಡುಗ. ಅದಲ್ಲ, ಇದು ಬರ್ತಾ ಇರಲಿಲ್ಲ ಕಣದು. ಈಗ ಹೊಸ್ದಾಗಿ ಬಂದಿರ್ಸ್ಕೊಳೋದು. ಒಂದು ಪ್ಲೇಟ್ ತಗೊಬರ. ನಾನು ಅಲ್ಲೆಲ್ಲ ಹಾವೇರಿ ಕಡೆ ಹೋಗಿದ್ನಲ್ಲ, ಅಲ್ಲೆಲ್ಲ ಬೆಳೆದಿದ್ದು ನೋಡಿದೆ. ಅದು ಇದಂತೆ ಹಣ್ಣು ಅಂತ ನಾನು ಅದಕ್ಕೇನೆ. ನಾನು ತಿಂದಿಲ್ಲ, ಇದೇ ಮೊದಲು ತಿಂತಾ ಇರೋದು. ನಾನು ಅಷ್ಟೇ. ಇದರಲ್ಲೇ ವೈಟ್ ಕಲರ್ ಬರುತ್ತೆ ಹಣ್ಣು, ಅದು ಚೆನ್ನಾಗಿರುತ್ತಲ್ಲ. ಅದೊಂದೇ ಒಂದು ಸತಿ ಹೋಗಿ ತಿಂದಿದ್ದೆ. ಇದು ಇದೆಂಥದ್ದು ಗಿಡ ಬರುತ್ತಲ್ಲ, ಪಾಪಸ್ ಕಳ್ಳಿ, ಆ ಥರ ಅದ್ರೊಳಗೆ ಹೂವು ಬಿಡ್ತಿತ್ತಲ್ಲ, ಸೇಮ್ ಹಣ್ಣೆ. ನಾವು ಅವಾಗ ತಿಂತಿದ್ದೋ ಇದನ್ನ. ತಿನ್ನಿ, ನಾವು ತಿಂದ್ಬಿಟ್ಟಿದ್ದೀವಿ ಕಣ. ಅಂದರೆ ಆರೋಗ್ಯಕ್ಕೆ ಒಳ್ಳೇದದು. ತಡಿ, ಅಲ್ಲೂ ಪಲ್ಲು ಇದ್ದವ್ರಿಗೆ ಒಳ್ಳೆ ಟೇಸ್ಟ್ ಏನಿಲ್ಲ, ಏನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ಬೇಕಷ್ಟೇ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಏಕಾದಶಿ ಹಬ್ಬ. ಸೊ ನಮ್ಮ ಅಮ್ಮ ಅವ್ರ ಮನೆ ಎಡೆ ಇಡ್ತಾರೆ, ಅಂದರೆ ನಮ್ಮ ತಾತ ಅಜ್ಜಿಗೆ. ಸೊ ಹಂಗಾಗಿ ಬರಲಿಕ್ಕೆ ಹೇಳಿದರು. ಸೊ ಅಡುಗೆ ಎಲ್ಲ ಮಾಡಬೇಕಲ್ಲ ಅಂಥೇಳಿ. ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ಮ ಅಪ್ಪ ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಮಾಡಿದ್ರು, ಅಂದರೆ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡಿದ್ರು ಕೂಡ ನಾನೇ ಅಡುಗೆ ಮಾಡೋದು ನಮ್ಮ ಮನೇಲಿ. ಹಂಗಾಗಿ ಇನ್ನು ಅಕ್ಕ ಬೆಂಗಳೂರಲ್ಲಿ ಇರೋದ್ರಿಂದ ಅವಳು ಬರೋಕ್ಕಾಗಲ್ಲ, ನಾನು ಹತ್ರದಲ್ಲಿದ್ದೀನಲ್ಲ. ಸೊ ಹಂಗಾಗಿ ನಾನೇ ಬರಬೇಕು. ಸೊ ಬಂದು ಇನ್ನು ತರಕಾರಿ ಎಲ್ಲನೂ ರೆಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇನ್ನೇನಿಲ್ಲ ಐಟಮು, ಜಸ್ಟ್ ಒಂದು ಪಲ್ಯ, ಅನ್ನ, ಸಾಂಬಾರು. ಹಾಗೇ ಇನ್ನು ಅಮ್ಮ ನೆನ್ನೆನೇ ಅಂದರೆ ಶುಕ್ರವಾರ ಶನಿವಾರದಲ್ಲೇ
ಕಜ್ಜಾಯ ಮತ್ತು ಚಕ್ಲಿ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ನನಗೆ ಬರೋಕ್ಕಾಗಲಿಲ್ಲ, ಯಾಕಂದರೆ ಈಗ ಇಲ್ಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾರೆ, ಇನ್ನು ನನ್ನ ಮಗನಿಗೂ ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಮಾಡ್ಲಿಕ್ಕೆ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾನು. ಮೊದಲಾದರೆ ಬಸ್ಸಿತ್ತು, ಸೊ ಈಗ ಬಸ್ಸು ಟೈಮಿಂಗ್ಸ್ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಭಾನುವಾರ ದಿನ ಅಡುಗೆಗೆ ಅಂತೇಳಿ ಏಕಾದಶಿ ಹಬ್ಬ, ಸೊ ಅವತ್ತೇ ಹೋಗೋಣ. ಇನ್ನು ಚಕ್ಲಿ ಕಜ್ಜಾಯ ಎಲ್ಲ ಅಷ್ಟೊಂದೇ ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತೂ ಇಲ್ಲ, ನಂಗೆ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ನಾನು ಹೋಗ್ಲೂ ಇಲ್ಲ. ಇನ್ನು ಮಾಮೂಲಿ ಅಡುಗೆ ಎಲ್ಲ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ. ಸೊ ಹಂಗಾಗಿ ಮಾಡೋಣ ಅಂತ ಬಂದೆ. ಇನ್ನು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದು ಆಗಲೇ 6:35 ಆಗಿದೆ. ಸೊ ಇನ್ನು ಅಡುಗೆ ಎಲ್ಲ ರೆಡಿಯಾಗಿದೆ. ಮೇಲ್ಗಡೆ ಅಪ್ಪ ಅಮ್ಮ ಎಡೆ ಇಡಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಸೊ ಅಡುಗೆ ಏನೇನಾಗಿದೆ ಅಂದರೆ ಪಾಯಸದಿಂದನೇ ಶುರು ಮಾಡ್ತೀನಿ. ಸೊ ಪಾಯಸ ರೆಡಿಯಾಗಿದೆ ಕಜ್ಜಾಯಕ್ಕೆ. ಇನ್ನಾಗೆ ಇಲ್ಲಿ ಮಾಮೂಲಿ ರೈಸು ಇನ್ನೊಂದು ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ. ಇನ್ನಾಗೆ ಇಲ್ಲಿ ತರಕಾರಿ ಪಲ್ಯ, ಹಾಗೆ ಸಾಂಬಾರು, ನುಗ್ಗೆಕಾಯಿ ತರಕಾರಿ ಸಾಂಬಾರು, ಹಾಗೆ ಇನ್ನೊಂದು ವೆರೈಟಿ ಅಂದರೆ ಪುಳಿಯೋಗರೆ. ಪುಳಿಯೋಗರೆ ತೋರಿಸಿದ್ರೆ ಮಾತ್ರ ಹುಟ್ಟಿನದ. ಸೊ ಇನ್ನು ಹಾಗೆಯೇ ನಮ್ಮಮ್ಮ ನೆನ್ನೆ ಮನೆಯೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಹಿಡ್ಕೊಂಬಗ, ಇವತ್ತು ರವೆ ಉಂಡೆ ಫ್ರೆಶ್ಶಾಗಿ ಮಧ್ಯಾಹ್ನ ಮಾಡಿರೋದು. ಇದು ವೀಡಿಯೋನು ಕ್ಲಿಕ್ ಮಾಡಿದ್ದೀವಿ. ಇನ್ನು ಹಾಗೆ ಇದು ಚಕ್ಲಿ. ಇನ್ನು ಹಾಗೆ ಈ ಬಾಕ್ಸ್ ಬಂದು ಕಜ್ಜಾಯ ರೆಡಿಯಾಗಿದೆ. ಹಾಗೆ ಇನ್ನು ಮಧ್ಯಾಹ್ನನೇ ವಡೆ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸೊ ಊಟಕ್ಕೂ ಬಡಿಸ್ತೀವಿ. ಟಾರ್ಚ್ ಆನ್ ಮಾಡಿ ಮಗ. ಹಾಗೆ ಮೇಲೆ ಪೂಜೆಗೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಪೂಜೆ ಮಾಡ್ತಿರ್ಬೋದು ಅನಿಸುತ್ತೆ. ಬಾವಿ ತೋರಣ ಎಲ್ಲ ಕಿತ್ತಾಗ್ಬಿಟ್ಟಿದೆ. ಬೆಳಗ್ಗೆ ನಾವು ಸ್ವಲ್ಪ ಕಿತ್ತಾಕ್ತಂತೆ. ಇನ್ನು ಅಮ್ಮ ಊಟ ಎಲ್ಲ ಬಡಿಸಿ ನಮ್ಮ ತಾತ ಅಜ್ಜಿಗೆ ತಿನ್ನೋಕೆ ರೆಡಿ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ದಾರೆ. ಮುಂದೆ ಚಪ್ಪಲ್ ಬಾಕ್ ಹಾಕೊಂಡು ಕುತ್ಕೊಬಿಟ್ಟಿದ್ದಾರೆ ಪೂಜೆ ಮಾಡೋಕ್ಕೆ. ಅಜ್ಜಿ ತಾತ ಡ್ರ್ಯಾಗನ್ ಫೋಟೋ ಕೊಡ್ಸಮ್ಮ. ಅಜ್ಜಿ ತಾತ ತಾತ ಮಾಡಿದ್ದು ಅದಕ್ಕೆ ಆಲ್ಟ್ರೇಷನ್ ಮಾಡಿದ್ದೀನಿ. ಅವನು ಕಲರ್ ನೋಡಿ ಕಂಡು ಚೆನ್ನಾಗಿರುತ್ತೋ ಇಲ್ವೋ ಅಂತ. ಈ ಥರ ಪೂಜೆ ಮಾಡೋದು ಯಾರು ಹೇಳ್ಕೊಟ್ರು? ಅವ್ರಿಗೇನಾಗ ಮಳೆ ಬರ್ತಾಯಿರಂಗೈತೆ. ಕದೆ ಹಚ್ಚಿದ್ದೀರಾ? ಏನು ಮಾಡೋಣ? ಇಲ್ಲ, ಬೇಡ ಬೇಡ ಬೇಡ, ಪೂಜೆ ಮಾಡ್ಬೇಕು, ಕದೆ ಹಚ್ಬಾರ್ದು. ಕೊಟ್ಕೊಂಡು ಸಮಾಧಾನ ಅದು ಧೂಪದ ಕುಂಟಿ ಒಳಗಿಡಪ್ಪ. ತಾತನ ಎತ್ತಬೇಕಂತೆ. ನೀವು ಹಣ್ಣುಕಾಯಿ ಹೊಡಿಯಬಾರ್ದು. ಹಣ್ಣುಕಾಯಿ ಹೊಡಿಬಾರ್ದು, ಹೊಡಿಬಾರ್ದಂತೆ. ನಮ್ಮ ಮನೆ ಕಾಯಿ ಹೊಡಿತಾರೆ ಅನ್ಸುತ್ತೆ ಕಣಮ್ಮ. ತೆಂಗಿನಕಾಯಿ ಹೊಡಿತಾರೆ. ಆ ಗಮ್ಮೆಲ್ಲ ಹೋಗೇ ಇಲ್ಲ, ಹಂಗೆ ಗೋಡೆ ಇಲ್ಲ.
ನಾವು ಐದಾರು ಅದಕ್ಕೆ ಮೇಲೆ ಇದಕ್ಕೆ ಮೇಲೆ ಮಾಡ್ಬೋದು ಮಾಡ್ಕೊಂಡ್ರಿ ತಂದೈತಿ ತಂದಿದ್ದೀನಿ ಕಣ ಅವ್ರು ಸಿಕ್ಕಾಕಕ್ಕೆ ಹೋದ್ರು ಅಂದರೆ ಅದಕ್ಕೆ BP ರೇಜ್ ಮಾಡ್ಕೊಬಿಡ್ತಾರೆ. ಚಟ್ನಿ ಎಲ್ಲ ಅದು ಪೈಸಾ ಚಟ್ನಿ ಅಂತೆ. ಇದು ರಾತ್ರಿ ಎಡೆ ಸೋಮವಾರ ಅದಕ್ಕೆ ಮಾಡೋ ಅಂತಾರು ಮಧ್ಯಾಹ್ನ ಎಡೆ ಅದೇ ದೂಪನ್ಕೆನೆ ಕೈಗೆ ಎತ್ಕೊಳಪ್ಪ. ವಾಸನೆ ಬರ್ತದೆ ಚೆನ್ನಾಗಿರ್ತದೆ. ಗಂಧದ ಕಡೆ ಯಾವ್ದಮ್ಮ ಸುಗಂಧಿ ನೀನು ಕೆಳಗೆ ಹಚ್ಚಿದಲ್ಲ ಅದು 50 ರೂಪಾಯಿ ಪ್ಯಾಕೆಟ್. ಅದನ್ನೇ ತಗೊಂಡೋಗ್ಬೇಕಣ್ಣ ಚೆನ್ನಾಗಿ ಸ್ಮೆಲ್ಲು. ನಾನು ಸ್ಮೆಲ್ ಇಲ್ಲ ಅಂತ ಬಿಡ್ಕೊತೀನಿ. ನಿಮಗೆ ಬರೋಲ್ಲ ಸ್ಮೆಲ್ಲು. ಈಗ ನಮ್ಮನೇಲಿ ಹಚ್ಚಿದ್ರೆ ನನಗೆ ಬರೋಲ್ಲ ಸ್ಮೆಲ್ಲು. 50 ರೂಪಾಯಿ 40 ಬೇರೆ ಮನೇಲಿ ಹಚ್ಚಿದ್ದು ಗಂಧದ ಕಡ್ಡಿ ನಮ್ಮ ಮನೇಲಿ ಇರೋ ಥರದ್ದೇ ಹಚ್ಚಿದ್ರು ಗಮನತೆ. ನಮ್ಮನೆಗೆ ತಂದು ಹಚ್ಚಿದ್ರೆ ಗಮನಲ್ಲ. ಮೊನ್ನೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದೆ, ಏನಮ್ಮ ರೋಡ್ ತುಂಬ ಗಮ್ಮಂದಂಗೆ ಮಾಡಿದ್ಯಾ ಅಂತ ಇದ್ರು ನಮ್ಮನೆಯವರು. ನನಗೆ ವಾಸನೆ ಗೊತ್ತಾಯಿಲ್ಲ. ನೋಡು ನಾನು ಲಾಸ್ಟ್ ಮಾಡ್ತೀನಿ. ಏನೋ ತಕ್ಕೂರೆ ಕಂಪಾಲೆ ಇತ್ತು ಹಂಗಾಗ್ಬಿಟ್ಟು ಸಾಕು ಕೂತದು. ಮನಕ ಸಿಗುತ್ತೆ. ಈ ಪಕ್ಕದ ಮನೆ ಗೋಡೆ ಅವರು ಕಟ್ಟಿಲ್ಲ ಏನಿಲ್ಲ, ಪಾಳು ಬಿದ್ದುಬಿಟ್ಟಿದೆ. ಅದು ಗೋಡೆ ಇರ್ಸ್ಲು ಹೊಡೆದು ನಮ್ಮ ಗೋಡೆ ಎಲ್ಲ ನೆನೀತೈತೆ. ನಾವು ಪ್ಲಾಸ್ಟಿಕ್ ಮಾಡಿಸ್ಕೊತೀವಿ ಅಂದೋ ಇಲ್ಲ, ಅವಾಗ ಒಟ್ಟಿಗೆ ಮಾಡ್ಸೋಣ ಅಂದು ಅವ್ರಿಗೆ ಹಂಗೆ ಕೈ ಬಿಟ್ಟ. ಈಗ ಗೋಡೆ ನೆನೀತಾ ಇದೆ ಬೆಳಗಡೆ ಸೈಡಲ್ಲಿ. ಪ್ರಕಾಶ ಇಲ್ಲೋದಾ ಬೀಗೈತೆ ಬಂದರು ಕೆಲಸದಿಂದ. ಕಡಿಯೋದೇನಿಲ್ಲ, ಕೆಲಸದಿಂದ ಹೋಗ್ಬೇಕು ಅಷ್ಟೇ. ನನಗೂ ಅದನ್ನೇ ಹೇಳ್ತಿ ತಣ್ಣನೂ ಸುಮ್ಮನೆ ಏನೋ ಒಂದು ಆವೇರಿ ನೋಡ್ಕೊಂಬಂದಂಗೆ ಆಯ್ತದ ಬಿಡು ಅಂದೆ ನಾನು. ಅಯ್ಯೋ ಮಗ, ಎಳೆ ಮಗ, ಚೊಳ್ಳೆ ಮಗ ಸ್ನಾನ ಮಾಡಿಸಿ ತಾಂಡೋಗಿ ಜೋಲಿ ಒಳಗೆ ಹಾಕು. ಗೊತ್ತಾ, ಕೆಲ್ಸಕ್ಕೆ ಹೋಗ್ಬಿಟ್ರೆ ಚಿನ್ನ ಬಂಗಾರ ಎಲ್ಲ ಬರ್ತದೆ. ಕೆಲ್ಸಕ್ಕೆ ಹೋಗಿದ್ರೆ ಓಕೆ ಫ್ರೆಂಡ್ಸ್, ಇನ್ನು ರಾತ್ರಿ ನನ್ನ ಹಸ್ಬೆಂಡ್ ಕೂಡ ಬಂದರು, ಊಟ ಆಗಿತ್ತು, ಕೂತಿದ್ರು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.